ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಸಂಯೋಜನೆಯಲ್ಲಿ ರಂಗಭೂಮಿ ಟ್ರಸ್ಟ್ ಕೊಡಗು ಇವರ ಪ್ರಸ್ತುತಿಯಲ್ಲಿ ಅಡ್ಡಂಡ ಕಾರ್ಯಪ್ಪ ನಿರ್ದೇಶನದಲ್ಲಿ ಸತ್ಯವನ್ನೇ ಹೇಳುತ್ತೇನೆ ನಾಟಕ ಪ್ರದರ್ಶನ ಮಂಚಿಕೇರಿಯ ಸಮಾಜ ಮಂದಿರದಲ್ಲಿ ಮಾರ್ಚ್ 2ರಂದು ಸಂಜೆ 6:30ಕ್ಕೆ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು. ಅವರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 60-70 ವರ್ಷಗಳಿಂದ ಬಚ್ಚಿಟ್ಟಿದ್ದ ಇತಿಹಾಸದ ಸುಳ್ಳಿನ ಪರದೆಯನ್ನು ಬಿಚ್ಚಿ ಸತ್ಯದ ಅನಾವರಣ ಮಾಡುವ ನಾಟಕ ಇದಾಗಿದೆ ಎಂದು ವಿವರಿಸಿದರು. ಅಡ್ಡಂಡ ಕಾರ್ಯಪ್ಪ ಅವರು ವಿವಿಧ ಶ್ರೇಷ್ಠ ನಾಯಕರ ಆತ್ಮಚರಿತ್ರೆ, ಇತಿಹಾಸವನ್ನು ಅಧ್ಯಯನ ಮಾಡಿ ಈ ನಾಟಕ ಬರೆದಿದ್ದಾರೆ. ಯಾವ ಸಿನಿಮಾಗೂ ಕಡಿಮೆ ಇಲ್ಲದಂತೆ ಈ ನಾಟಕ ರೂಪಿಸಿದ್ದಾರೆ. ಸುಬ್ರಹ್ಮಣ್ಯ ಮೈಸೂರು ಅವರ ಧ್ವನಿ ವಿನ್ಯಾಸ, ರವಿ ಮೊರೂರ್ ಅವರ ಸಂಗೀತ ಸಂಯೋಜನೆ ಇದೆ. ಮನರಂಜನೆಯ ಜೊತೆಗೆ ಇತಿಹಾಸದ ಜ್ಞಾನವನ್ನು ತಿಳಿಯಲು ಇದು ಅನುಕೂಲಕರವಾಗಿದೆ ಎಂದರು. ಈ ನಾಟಕ ರಂಗದಲ್ಲೂ ಕೂಡ ನಮಗೆ ಗೊತ್ತಿಲ್ಲದೆ ಇರುವಂತಹ ಸತ್ಯ, ಅದನ್ನ ಅವರು 16 ಪುಸ್ತಕಗಳ ಅಧ್ಯಯನ ಮಾಡಿ, ಅಡ್ಡಂಡ ಕಾರ್ಯಕ್ಕೂ ಸುಮ್ಮನೆ ಅವ್ರ ಮನಸ್ಸಿಗೆ ಬಂದ ಹಾಗೆ ಪೂರ್ವಾಗ್ರಹ ಪೀಡಿತವಾಗಿ ಯಾರೋ ಬರೆದುಕೊಟ್ರು ಅಂತ ಅವ್ರು ಮಾಡಿದ್ದಲ್ಲ. 16 ಪುಸ್ತಕಗಳನ್ನ ಅವರು ಅಧ್ಯಯನ ಮಾಡಿ, ಆ ಪುಸ್ತಕದಲ್ಲಿ ಇರುವಂಥ ವಿಷಯ ಸಂಶೋಧನೆ ಮಾಡಿ, ಅದರ ಮೂಲಕವಾಗಿ ಅವರು ಈ ಒಂದು ನಾಟಕದ ಸಂಭಾಷಣೆ ಬರೆದಿದ್ದಾರೆ ಅನ್ನುವಂಥದ್ದು ವಿಶೇಷ. ಮತ್ತು ಮಹಾತ್ಮ ಗಾಂಧೀಜಿಯವರ ಜೀವನದ ಜೀವನ ಕಥೆಯ ಪುಸ್ತಕ ಇದೆ, ನೆಹರೂರವರ ಪುಸ್ತಕ ಇದೆ. ಅವೆಲ್ಲವನ್ನೂ ಕೂಡ ಅವರು ಉದಾಹರಣೆ ಕೊಟ್ಟು ಸಂಭಾಷಣೆ ಮಾಡಿದ್ದಾರೆ. ಅತ್ಯಂತ ಬಹಳ ಮನೋರಂಜನೆ ಕೂಡ ಇದರಲ್ಲಿದೆ. ಇದು ಕೇವಲ ಮನೋರಂಜನೆ ಕಾರ್ಯಕ್ರಮ ಅಲ್ಲ, ಮನೋರಂಜನೆ ಮುಖಾಂತರವಾಗಿ, ನಾಟಕದ ಮುಖಾಂತರವಾಗಿ ದೇಶದ ನಮ್ಮ 60-70 ವರ್ಷದ ಸ್ವಾತಂತ್ರ್ಯ ನಂತರದಲ್ಲಿ ಅವಿತಿಟ್ಟಂತಹ ಎಷ್ಟೊಂದು ಸತ್ಯದ ಅನಾವರಣ ಆಗುತ್ತೆ. ಇಂತಹ ಒಂದು ಕಾರ್ಯಕ್ರಮ ವಿಶಿಷ್ಟವಾದ 60-70 ವರ್ಷಗಳಿಂದ ಬಚ್ಚಿಟ್ಟಿದ್ದಂತಹ ಸುಳ್ಳಿನ ಪರದೆ ಸರಿದು ಸತ್ಯದ ಅನಾವರಣವಾಗ್ತದೆ. ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಯಾರೂ ಕೂಡ ಮಾಡದೇ ಇರುವಂತಹ ವಿಶೇಷವಾದಂತಹ ಪ್ರಯತ್ನ ಇದಾಗಿದೆ. ನನ್ನ ಒಂದು ಆಗ್ರಹ, ಪ್ರತಿಯೊಬ್ಬ ದೇಶಭಕ್ತನು, ಪ್ರತಿಯೊಬ್ಬ ಭಾರತೀಯರು ಕೂಡ ಇಂತಹ ಒಂದು ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಇದನ್ನ ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು ನನ್ನ ಒಂದು ಆಗ್ರಹ ಆಗಿದೆ. ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಹಲವಾರು ಜನ ಇಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಇತ್ತೀಚೆಗೆ ಕಾಶ್ಮೀರಿ ಫೈಲ್ಸ್ ಎಂಬಂತಹ ಚಿತ್ರವನ್ನು ತಾವು ನೋಡಿದ್ದೀರಿ. ಇದರಲ್ಲಿ ಕಾಶ್ಮೀರದಲ್ಲಾದಂತಹ ಅನ್ಯಾಯವನ್ನು ಎಳೆಯಾಗಿ ತೋರಿಸಿದ್ದಾರೆ. ಹಾಗೆ ಮಂಚಿಕೇರಿಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಬಂದು ನೋಡಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ಈ ಕಾರ್ಯಕ್ರಮದ ಬಗ್ಗೆ ಹಿರಿಯ ರಂಗಕರ್ಮಿ ರಮಾನಂದ್ ಐನ್ಕೈ ಮಾತನಾಡಿ, ಯಾವುದೇ ಪಂಥದ ಪರ ವಿರೋಧದ ನಾಟಕ ಇದಲ್ಲ, ಸತ್ಯವನ್ನು ನಿರ್ಭೀತಿಯಿಂದ ಜನರಿಗೆ ತಿಳಿಸುವ ಉದ್ದೇಶವನ್ನು ಹೊಂದಿದೆ ಎಂದರು. ನಾವು ಸಿರಿಸಿಗೆ ಈ ನಾಟಕವನ್ನು ಹಾಗೇನಿಲ್ಲ, ಇದು ನೋಡಲೇಬೇಕಾದಂಥ ನಾಟಕ. ನಾವು ಕಳೆದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂದು 60-70 ವರ್ಷ ಒಂದು ರೀತಿ ಇತಿಹಾಸವನ್ನು ಕೇಳ್ಕೊಂಡು ಬಂದಿದ್ದೇವೆ. ಕತೆ ಕಟ್ಟೆಗಳು ಅದನ್ನೇ ಹೌದು ಅಂತ ನಂಬ್ಕೊಂಡು ಬಂದಿದ್ದೇವೆ. ಈ ನಾಟಕ ನೋಡಿದಾಗ ಇತಿಹಾಸದಲ್ಲಿ ಕಟ್ಟಿದ ಇತಿಹಾಸದಲ್ಲಿ ಏನೋ ತೊಂದರೆ ಇದೆಯಲ್ಲ, ನಿಜ ಇದು ಅಲ್ವೇನೋ ಅನ್ನುವಂಥದ್ದು ಅರಿವು ನಮ್ಮ ಅಂತರಂಗಕ್ಕೆ ಬಂದೇ ಬರ್ತದೆ. ಅದೇನು ಇವರು ಕತೆ ಮಾಡಿ ಹೇಳಿದ್ದಲ್ಲ, ಈಗ ಅನಂತಮೂರ್ತಿಯವರು ಹೇಳಿದಾಗೆ ಅವರು ಸಾಕಷ್ಟು ಇತಿಹಾಸ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ, ಆತ್ಮಚರಿತ್ರೆಯನ್ನು ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ಇದೊಂದು ರೀತಿಯ ವಿಶಿಷ್ಟವಾದ ನಾಟಕ. ಈ ಬಲಪಂಥ ಎಡಪಂಥ ಹೇಳೋದಿಲ್ಲ, ಬರೋದಿಲ್ಲ. ಹಾಗೆ ನೋಡಿದರೆ ನಾವು ಈಗ 60 ವರ್ಷದಿಂದ ಎಡಪಂಥದಲ್ಲೇ ಜಾರ್ಪಂಥ ಬಂದವರು. ಈ ರಂಗಭೂಮಿ ಕೂಡ, ನಮ್ಮ ರಂಗಭೂಮಿಯವರು ನೀವು ಗಮನಿಸಿದ್ದೀರಿ, ಈ ಪುರಾಣಗಳ ಪಾತ್ರಗಳನ್ನೆಲ್ಲ ತಂದು ಈ ಬೀದಿ ಡೊಂಬರಾಟ ಎಲ್ಲ ಮಾಡಿ ಈ ಆಧುನಿಕ ನಾಟಕಗಳೇ ನೀವು ಮಾಧ್ಯಮದವರೇ ಲಗುತ್ತೀರಿ. ಏನಪ್ಪ ನೀವು ಶ್ರೀಮಂತನ ಪ್ಯಾಂಟ್ ಹಾಕ್ಬಿಡ್ತೀರಿ, ಕೃಷ್ಣಂತನ ಚೂಡಿದಾರ ಹಾಕ್ತೀರಿ ಅಂತ ಪ್ರಯೋಗಗಳು ಸಾಕಷ್ಟಾಗಿದೆ. ಆ ಪ್ರಯೋಗಕ್ಕಲ್ಲ,
ಆ ಪಾತ್ರಗಳನ್ನು ಯಾವ ದ್ರೌಪದಿಯನ್ನ ತಂದು ಮಹಿಳಾವಾದದ ಹಿನ್ನೆಲೆ ಒಳಗೆ ಈ ಸಂದರ್ಭದಲ್ಲಿ ಸಂಘಟಕರಾದ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ, ರಾಘವೇಂದ್ರ ಭಟ್ ಹಾಸಣಗಿ, ಗಣಪತಿ ಬೋಳ್ಗುಡ್ಡೆ, ಪವನ್ ಕುಮಾರ್ ಕೇಸರ್ಕರ್, ಪ್ರಸಾದ್ ಹೆಗಡೆ, ಗಣಪತಿ ಹೆಗಡೆ ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.